ನಾವು ಸುಮಾರು ಕಡೆ ದುಡ್ಡು ಕೊಟ್ಟು ಬೀಟಲ್ ಮೇಕೆಗಳು ತರ್ಸ್ಕೊಳಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಮಂಡ್ಯ ಸೈಡ್ ಎಲ್ಲ ಕಟಿಂಗ್ ಮಾಲ್ಗಳು ಬೀಟಲ್ ತರನೇ ಇರ್ತವೆ. ಮಿಲ್ಕ್ ಬರಲ್ಲ, ಹೆವಿ 35ರಿಂದ 40 kg ಐಎಸ್ ಅಷ್ಟೇ. ಇವು ಪ್ಯೂರ್ ಬೀಟಲ್ ಅಂದ್ರೆ ನಿಮಗೆ 70ರಿಂದ 75 kg ಗಂಟನೂ ಹೋಗುತ್ತೆ. 20 days ಬಟಿಂಡ, ಗುರ್ಜಾಸ್ಪುರ್, ಹನುಮನ್ಗಡ್ಡು ಆ ಸರೌಂಡಿಂಗ್ ಅಲ್ಲಿ ರೈತರ ಹತ್ರ ಹೋಗಿ ಒಂದೊಂದೇ ಮೇಕೆ ಪರ್ಚೇಸ್ ಮಾಡಿ ಅನಿಲ್ ಫಾರಂ ಅಂತ ಇದೆ ಅಲ್ಲಿ ದೊಡ್ಡಬಳ್ಳಾಪುರದ ಹತ್ರ ತೆಗೆದುಕೊಟ್ರು. ಸೊ ಒಂದು 20 ಮರಿಗಳಿದೆ. ದೊಡ್ಡ ಮೇಕೆಗಳು 30 ಇದೆ ಅಂತಂದ್ಮೇಲೆ 30 ಮರಿಗಳು ಹುಟ್ಟಿದೆ ಸರ್. ತಿಂಗಳಿಗೆ ನಮಗೆ 7ರಿಂದ 8 kg ಡೆವಲಪ್ ಆಗ್ತೈತೆ. ಒಂದು ಗಂಡು ಮೇಕೆ, ಹೆಣ್ಣು ಮರಿ 5ರಿಂದ 6 kg ಡೆವಲಪ್ ಆಗ್ತಾ ಇತ್ತು. ಫೆಬ್ರವರಿ 28ನೇ ತಾರೀಕಲ್ಲಿ ಹುಟ್ಟಿರೋದು. ತೂಕ ಬಂದು ಇವಾಗ 23 kg ಇದೆ. ಈ ಜಾಲರ್ ಇದೆಯಲ್ಲ ಇದು ಹೆವಿ ಇರ್ಬೇಕು, ಸೂರ್ ಅಂತ ಒಪ್ಕೋಬೋದು. 2.5 ತಿಂಗಳು ಮರಿ, 2.5 ವರ್ಷ ಇದು. 43 ಇಂಚ್ ಹೈಟ್ ಇದೆ, 90 kg ಇದೆ. ನೆಲದಿಂದ ಬೆನ್ನ ಹತ್ರ ಹಿಡಿದ್ರೆ 36-37 ಇಂಚ್ ಇರ್ಬೇಕು. ರೋಮನಸ್ ಇದೆಯಲ್ಲ ಇದು ಇದರ ಭಾಗದಂಗೆ ಇರಬೇಕು. ವೈಟ್ ಐಸ್ ಇರುತ್ತೆ ಸರ್. ಆಲ್ಮೋಸ್ಟ್ ಬೀಟಲ್ ನಮ್ಮ ಇಂಡಿಯಾದಲ್ಲಿ ನಂಬರ್ 2 ಇದು. ಗ್ರೋತಿಂಗ್ ಅಲ್ಲಿ, ಮಿಲ್ಕಿಂಗ್ ಅಲ್ಲಿ ಯಾವುದೇ ಆದ್ರೆ 2 ಮರಿ ಕೊಡ್ತದೆ. ಶೆಡ್ 250 ಮೇಕೆಗಳು ಸಾಕ್ಬೋದು. 3 ತಿಂಗಳು ಯಾವುದೇ ಗ್ರೋತ್ ಇರಲಿಲ್ಲ. ಈ ಅನಿಯಾಸ್ ಪ್ರೀಮಿಕ್ಸ್ ಯೂಸ್ ಮಾಡ್ದಂಗಿಂದ ನೋಡಿ ಮರಿ ಶೈನಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ಜೀರ್ಣ ಕ್ರಿಯೆ ಚೆನ್ನಾಗಿ ಆಗ್ತಾ ಇತ್ತು. ನಾನು 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಮರಿ ಒಳ್ಳೆ ಶೈನಿಂಗ್ ಎಲ್ಲ ಬರ್ತೈತೆ. ದೇಹದೊಳಗೆ ಇಳಿದಿದಂಗೆ ಆಟೋಮೆಟಿಕ್ ಆಗಿ ಹಾಲ್ ರೈಸ್ ಆಗುತ್ತೆ. ಮರಿಗಳು ಹುಟ್ಟ ತಕ್ಷಣ 4ರಿಂದ 4.25 kg, ತಿಂಗಳಿಗೆಲ್ಲ 17-18 ಈ ತರ ಗ್ರೋತ್ ಬರ್ತೈತೆ. ಸ್ಟಾರ್ಟಿಂಗು ಅಲ್ಲಿಂದ ತಗೊಂಡಾಗಲೇ 80+ TT ಆಗಿತ್ತು. ಇಲ್ಲಿ ಬಂದ್ಮೇಲೆ PPR, HS, ಗೋಟ್ ಪ್ಯಾಕ್ಸ್, ಬ್ಲೂ ಟಂಗ್ ಎಲ್ಲ ವ್ಯಾಕ್ಸಿನ್ ಆಗಿದೆ. 3 ಲೀಟರ್ ಹಾಲು ಕೊಡ್ತದೆ. ಬೆಳಿಗ್ಗೆ 1.5, ಸಾಯಂಕಾಲ 1.5. ಕಾಲ್ಕಂಬ ಮತ್ತೆ ಬಾಡಿ ಸ್ಟೈಲಿಂಗ್ ಹೆಂಗಿದೆ ನೋಡಿ ಸರ್. ಇದು ಸಖತ್ ಅಗ್ರೆಸಿವ್ ಆಗಿದ್ದಾನೆ. 1 ತಿಂಗಳು ಮರಿ 14 kg ಇದ್ದಾನೆ. 2 ವರ್ಷಕ್ಕೆ 3 ಸೂಲ್ ಬರುತ್ತೆ.